ಹೆಂಗೋ ನಾನು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನಮ್ಮ ಅಕ್ಕರವ್ರಿಗೆ ಹೋಗದೆ ಸೀದಾ ಇಲ್ಲಿಗೆ ಬಂದು ಗುಂಡಜ್ಜಿನ ಭೇಟಿ ಮಾಡಿದರೆ ನನ್ನ ಸಂಸಾರ ಸರಿಯಾಗೋದು ಅನ್ಸುತ್ತೆ. ಛೇ, ನಾನೇ ತಪ್ಪು ಮಾಡಿದೆ. ನಮ್ಮ ಅಕ್ಕಯ್ಯ ಬಂದು ಅದು ಇದು ಕೆಡಿಸೋದ್ಲು. ಅಯ್ಯೋ, ನಮ್ಮ ಅಪ್ಪಯ್ಯ ಬಂದತ್ತ ನೋಡ್ಕೊಂಡು ಹೋತು ಹೆಂಗೋ ಸರಿಯಾಗೈತಲ್ಲ ಅಂತ ಹೇಳಿದಕ್ಕೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು. ಈಗ ಇನ್ಮೇಲೆ ಹುಷಾರಾಗಿರ್ಬೇಕಪ್ಪ. ಇಂಥದ್ದೆಲ್ಲ ಆದರೆ ಯಾರಿಗೂ ಬೇಡಪ್ಪ ಕಷ್ಟ. ನಮ್ಮ ಅಪ್ಪಯ್ಯ ಅಂತೂ ಸಹಿಸೋದೇ ಇಲ್ಲ. ನಂದೇ ನಾನು ತಪ್ಪು ಮಾಡಿದ್ವಿ ಸಿಗಾಕೊಂಡಿದ್ದೀನಿ ಅಂದರೆ ಹೌದು, ಹುಷಾರಾಗಿರ್ಬೇಕು ನಾನು ಯಾವುದಕ್ಕೂ. ಏನಮ್ಮ ಪುಷ್ಪ, ಅಂತೂ ಇಂತೂ ಎಲ್ಲ ನ್ಯಾಯ ಪಂಚಾಯತಿ ಮಾಡಿ ಸರಿ ಆಯ್ತಲ್ಲ, ಅಷ್ಟೇ ಸಾಕು ಬಿಡು. ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಯಾರು ಕೂಟನು ಜಗಳ ಮಾಡಕ್ ಹೋಗ್ಬೇಡ. ಗಂಡನ ಮರ್ಯಾದೆ, ನಿಮ್ಮ ಅತ್ತೆ ಮಾವನ ಮರ್ಯಾದೆ ಉಳಿಸ್ಬೇಕು. ಹಂಗ ಸರಿ ಆಂಟಿ, ಆಯ್ತು. ಆಂಟಿ ಬಂದಿದ್ದು, ಬರೀ ಕುತ್ಕೊಳ್ರಿ. ಅಯ್ಯೋ, ನಾನು ಕುಕ್ಕಮ್ಮಕ್ಕೆ ಬರಲಿಲ್ಲಮ್ಮ. ಕೂಲಿ ಹೇಳಿದ್ದೆ ನಿಮ್ಮ ಅತ್ತಿಗೆ ಸಸಿ ಹಾಕಕ್ಕೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಐತೆ ನಿಮ್ಮ ಅತ್ತೆ? ಒಳಗೈತೆ ಆಂಟಿ, ಕರಿತೀನಿ ರೀ. ಹೌದಾ, ಸರಿ ಸರಿ. ಏನು ಅಡುಗೆ ಮಾಡಿದ್ರಿ? ಅಡಿಗೆ ಉಪ್ಪಿಟ್ಟು ಮಾಡಿದ್ವಿ ಆಂಟಿ. ಮಧ್ಯಾಹ್ನ ಏನು ಮಾಡಿಲ್ಲ ಇನ್ನೂ. ಯಾಕಂಟಿ? ಸುಮ್ಮನೆ ಕೇಳಿ ನಮ್ಮ ಕರಿ ಅತ್ತೆನ. ಅತ್ತೆ ಅತ್ತೆ ಅತ್ತೆ, ಲಕ್ಷ್ಮಿ ಆಂಟಿ ಕರಿತಾ ಇದ್ದಾರೆ ಯಾಕೋ. ಲಕ್ಷ್ಮಕ್ಕ, ಅದೇ ಸಸಿ ಹಾಕ ಹೇಳಿದ್ದೆ ಅಲ್ವೇ? ಬರ್ತೀನಿ. ಒಂದಿಟ್ಟು ಕೆಲಸ ಐತಿ. ಒಂದು ಯಾತೋ ಚೀಲ ಹರಿದಿತ್ತು, ಹೊಲಿತಾ ಇದ್ದೆ. ಬರ್ತೀನಿ. ಯಾರ್ಯಾರು ಬರ್ತಾರೆ? ಅದೇ ಭಾಗ್ಯಮ್ಮ, ಆಮೇಲೆ ಗುಂಡಜ್ಜಿ, ಆಮೇಲೆ ನಾನು ನೀನು ಅಷ್ಟೇನೆ. ರಂಗಕ್ಕಯ್ಯನೋ ಮಗಳೂರಿಗೆ ಹೋಗೈತಂತೆ. ನಾಳೆಕ್ಕೆ ಬಂದರೆ ಬರ್ತೀನಿ ಅಂತ ಹೇಳ್ತಿತ್ತು. ನೆನ್ನೆ ಮಂಗಳೂರಿಗೆ ಹೋಗಿ ಬರ್ತೀನಿ ಅಂತಾನ. ಇವತ್ತೇನೋ ಬರುತ್ತೇನೋ ಸಾಯಂಕಾಲಕ್ಕೆ, ನಾಳೆ ಬರುತ್ತೆ. ನಾವೇ 4 ಜನ ಆಗ್ತೀವಿ, ನನ್ನ ಸೇರಿ ಹಾಕೋಣ ಸಸಿನ. ಹೌದಾ, ಸರಿ ಆಯಿತು. ಬರ್ತೀನಿ ಇವಾಗ. ಒಂದಿಷ್ಟು ಚೀಲ ಹೊಲ್ದ್ಬಿಟ್ಟು ಬಂದ್ಬಿಡ್ತೀನಿ. ಮಾತ್ರ ಸಸಿ, ರಾಗಿ ಸಸಿನ ಗದ್ದೆ ಸಸಿನ? ರಾಗಿ ಸಸಿ ಕಣೆ. ಗದ್ದೆ ಎಲ್ಲಿ ಹೊಡಿಯಕ್ಕೆ ಹೋಗ್ತೀಯ? ಗದ್ದೆಗೆ ನೀರು ಆಗಲ್ಲ, ನೀರು ಕಟ್ಟಿ ತುಂಬಿಸ್ಬೇಕು. ಗದ್ದೆ ಹೊಡಿಯಕ್ಕೆ ಆಗಲ್ಲಮ್ಮ. ರಾಗಿ ಸಸಿನೇ ಹಾಕೋದು. ಇವಾಗ ಹೆಂಗೂ ಕರೆಂಟ್ ಬರುತ್ತೆ ಇವಾಗ, ಅದಕ್ಕೆ ನೀರೆಲ್ಲ ಕಟ್ಟಿ ಎಲ್ಲ ಸಸಿನೂ ಎಲ್ಲ ಕಿತ್ತೇವ್ರೆ. ಒಂದಿಷ್ಟು ಕೀಳ್ಬೇಕು, ಇನ್ನೊಂದಿಷ್ಟ. ನಾನು ಎದ್ದೇಸ್ಗೆ ಹೋಗಿ ಒಂದಿಷ್ಟು ಕಿತ್ತಿಕ್ ಬಂದಿದ್ದೆ. ಇವಾಗ ಹೋಗಿ 1 ಗಂಟೆ ಕಿತ್ತು ಆಮೇಲೆ ಸಸಿ ಹಾಕೋಣ. ಸರಿ ಆಯ್ತು, ಬರ್ತೀನಿ ನಡಿ. ಮತ್ತೆ ಆ ಚೀಲ ಏನು ನಾನು ಹೊಲಿತೀನಿ, ನೀವು ಹೋಗಿ ಹೊಲಿತೀಯಾ? ಸರಿ ಆಯ್ತು, ನಾನು ಹೋಗ್ತೀನಿ. ಲಕ್ಷ್ಮಕ್ಕನ ಜೊತೆಗೆ ಇನ್ನೇನು ಗೊತ್ತಾಯ್ತು, ಹೋಗ್ತೀನಿ. ಹೊಲ್ದು ಬಿಡು. ಸರಿ ಅತ್ತೆ, ಆಯ್ತು. ನಾನೆಲ್ಲ ನೋಡ್ಕೊಂತೀನಿ, ನೀವು ಹೋಗ್ರಿ. ಅಮ್ಮ ಅಮ್ಮ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದೇ ಕಣೋ, ಲಕ್ಷ್ಮಕ್ಕರು ಏನೋ ರಾಗಿ ಸಸಿ ಹಾಕ್ಬೇಕಂತೆ, ಅದಕ್ಕೆ ಕೂಲಿ ಹೋಗ್ತಾ ಇದ್ದೀನಿ. ನೀನು ಎಲ್ಗೂ ಹೋಗಲ್ಲ ಇವತ್ತು? ಹೋಗ್ಬೇಕಮ್ಮ, ಇನ್ನೊಂದು ಸ್ವಲ್ಪ ಬಿಟ್ಟು ಹೋಗ್ತೀನಿ ನಾನು. ಅಲ್ಲ, ನೀನು ಯಾಕೆ ಕೂಲಿ ಹೋಗ್ತಾ ಇದೀಯಾ? ಇದ್ಯಾಕೋ ಹಿಂಗಂತ ಇದೆಯಾ ಮದೇಶ? ಯಾಕೆ ನಿಮ್ಮ ಅಮ್ಮನ ಕಳ್ಸಲ್ವೇ ಕೂಲಿನ ನಮಗೆ? ಹಂಗಲ್ಲಕ್ಕ, ಅದು ನನ್ನ ಹೆಂಡತಿ ಇರ್ಬೇಕಾದ್ರೆ ನಮ್ಮ ಅಮ್ಮ ಯಾಕೆ ಕೂಲಿ ಹೋಗ್ಬೇಕು ಅಂತ. ಏನು ಹೇಳ್ತಾ ಇದೆಯಾ ಮದೇಶ? ಪುಷ್ಪನ ಅವಳಿಗೆ ಸಸಿ ಪಸಿ ಹಾಕಕ್ಕೆಲ್ಲ ಬರಲ್ವಲ್ಲೋ? ಅದು ಸೊಂಟ ಬಗ್ಸಿ ಹಾಕ್ಬೇಕಲ್ಲ. ಸೊಂಟ ನೋವು ಬರುತ್ತೆ, ಅದು ಅಭ್ಯಾಸ ಇರೋರ್ಗೆ ಅಷ್ಟೇನೆ. ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲ ಆಗುತ್ತಮ್ಮ. ಮನೆ ಕೂತ್ಕೊಂಡಿದ್ರೆ ಬರೀ ಕೆಟ್ಟು ಯೋಚನೆ ಅದು ಇದು ಬರ್ತವೆ. ಹೋಗಿ ಕೆಲಸ ಮಾಡಿ ಬಂದು ಮೈ ಕೈ ನೋವಾದ್ರೆ ಬಂದು ಸುಮ್ಮನೆ ಉಂಡು ಮನಿಕಂತಾರೆ. ಅದೇ ಕೆಲಸ ಇಲ್ದಿದ್ರೆ ಏನು ಮಾಡೋಣ ಅಂತೇಳಿ ಯಾರು ಕೊಟ್ಟಾದ್ರು ಜಗಳಕ್ಕೆ ಹೋಗೋದು, ಸಮಸ್ಯೆ ತಗೊಂಬರೋದು, ಇಲ್ದೇ ಚಾಡಿ ಹೇಳೋದು, ಇದೆಲ್ಲನ ಬರುತ್ತೆ ಮನಸ್ಸಿಗೆ. ಅದಕ್ಕೆ ಪುಷ್ಪ, ನೀನೇ ಹೋಗು ಲಕ್ಷ್ಮಕ್ಕಯ್ಯರಿಗೆ ರಾಗಿ ಸಸಿ ಹಾಕಕ್ಕೆ. ನಾನಾ? ಅಯ್ಯೋ ರೀ, ನಾನು ಎಂದು ಸಸಿ ಹಾಕೋದು ಪಸಿ ಹಾಕೋದೆಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊ ಹೋಗಿ. ನಿನಗೆ ಏನೋ ಬಿಡು, ಪಾಪ ಸುಖವಾಗಿದ್ಲು ತವ್ರ ಮನೆಗೆ. ಇಲ್ಲೂ ಸುಖವಾಗಿರ್ಲಿ ಅಂತ ಸ್ವಲ್ಪ ದಿನ ಕೂಲಿ ಕಳಿಸಿದ್ವಿ. ಆಮೇಲೆ ಮನೆಗಿರ್ಲಿ ಬಿಡು ಅಂತ ಸುಮ್ಮನಾದ್ವಿ. ನಮ್ಮ ಅಕ್ಕೈ ನೋಡ್ಕೊಂತಾಳೆ, ನಮ್ಮ ಅಕ್ಕೈ ತೆರಿಗೆ ಆಗಿತ್ತು ಅಂತಾನ. ಆಮೇಲೆ ನೀನೇನು ಕೆಲಸಕ್ಕೆ ಹೋಗ್ಲಿಲ್ಲ. ಆವಾಗಲೇ ತಾನೇ ಇದೆಲ್ಲ ಸಮಸ್ಯೆ ಬಂದಿದ್ದು. ಸೂಜಿ ಕೊಟ್ಟು ಜಗಳ ಆಡಿದ್ದು, ನನಗೆ ಬಂದು ಸುಳ್ಳು ಹೇಳಿದ್ದು, ದೊಡ್ಡ ಪ್ರಮಾಣ ಮಾಡಿದ್ದು ದೇವ್ರ ಹತ್ರ, ಅದೆಲ್ಲನ. ಈಗ ಏನೋ ಹೋದ್ರೆ ಹೋಗ್ಲಿ ಬಿಡು, ಪಾಪ ಏನೇ ತಪ್ಪು ಮಾಡಿದಾಳೆ ಅಂತ ನಮ್ಮ ಅಪ್ಪ ಏನು ಕ್ಷಮಿಸಿದ್ರು. ಆದರೆ ನಿನ್ನ ಮುಂಚೆ ಥರನೇ ಇರಕ್ಕೆ ಬಿಟ್ರೆ ಇನ್ನೊಂದೇನಾದ್ರೂ ಮಾಡ್ಕೊಂಬತ್ತೀಯ. ಅದಕ್ಕೆ ಹೋಗಿ ಕೂಲಿ ಹೋಗು ದಿನ, ಇನ್ಮೇಲೆ ಮನೆಗಿರೋದು ಬೇಡ. ಅಯ್ಯೋ ರೀ, ಅದು ನಾನು ಏನು ಮಾಡಲ್ಲ, ಯಾರು ಕೊಟ್ಟು ಜಗಳಕ್ಕೆ ಹೋಗಲ್ಲ. ನನಗೆ ಕೂಲಿ ಗಿಲಿ ಹೋದ್ರೆ, ಬಿಸ್ಲಾಗ ಹೋದ್ರೆ ಮೈಯೆಲ್ಲ ಉರಿತೈತೆ ಬಿಸ್ಲಿಗೆ ಹೋದ್ಕೂ. ಯಾಕೆ ನಾವೇನು ಕೂಲಿ ಹೋಗಲ್ವಾ? ನಮ್ಮ ಅಮ್ಮ ಹೋಗಲ್ವಾ? ನೀನು ಹೋಗಿ ಕೆಲಸ ಮಾಡು. ಸ್ವಲ್ಪ ದಿನ ಹೋದ್ರೆ ಆಮೇಲೆ ಅದಕ್ಕೇನೆ ಹೊಂದ್ಕಂತೀಯ. ಮೊದಲು ಹಂಗೆ ಆಗುತ್ತೆ ಎಲ್ಲರಿಗೂ, ನಮಗೂ ಹಂಗೆ ಆಗೋದು. ಇವಾಗ ನಾವೇ ಹೋಗ್ತಾ ಇಲ್ವಾ? ಲಕ್ಷ್ಮಕ್ಕಯ್ಯ, ನಮ್ಮ ಪುಷ್ಪ ಬತ್ತಾಳೆ, ಕರ್ಕೊಂಡೋಗು. ಹೋಗೆ ಪುಷ್ಪ. ಅಯ್ಯೋ ರೀ ಅತ್ತೆ, ಏನತ್ತೆ ಇದೆಲ್ಲನ? ಏನೋ ತಪ್ಪು ಮಾಡಿದೆ ಅಂತನ ಈ ತರ ಶಿಕ್ಷೆ ಕೊಡೋದ? ನಾನು ತಪ್ಪು ಮಾಡಿದ್ದೀನಿ ಸರಿ, ಹಾಗಂತ ನನಗೆ ಬರ್ದೇ ಇರೋ ಕೆಲಸಕ್ಕೆಲ್ಲ ಕಳಿಸಿದ್ರೆ ಅವ್ರಿಗಾದ್ರೂ ಏನ್ ಅನ್ಸುತ್ತೆ? ನಾನೇನಾದ್ರೂ ಸರಿಯಾಗಿ ಸಸಿ ಹಾಕ್ಲಿಲ್ಲ ಅಂದ್ರೆ ಲಕ್ಷ್ಮಕ್ಕಯ್ಯ ನನಗೆ ಕೂಲಿ ಕೊಡುತ್ತಾ? ಕೂಲಿ ಕೊಡೋರ್ಗೆ ಬೇಜಾರಾಗಲ್ವಾ? ನೋಡಿ, ಏನು ಗೊತ್ತಿಲ್ಲದೆ ಹುಡುಗಿನ ಕಳಿಸಿ ಈ ತರ ಎಲ್ಲ ಅಧ್ವಾನ ಮಾಡುದು ಅಂತನ.
ಏನಮ್ಮ ನನಗೇನ್ ಗೊತ್ತು, ನಿನ್ ಗಂಡ ಹೇಳ್ತಾ ಇದ್ದಾನೆ, ನಿನ್ ಗಂಡನ ಮಾತು ಕೇಳ್ತೀಯೋ ಅಥವಾ ನೀನು ಏನ್ ಮಾಡ್ತೀಯೋ ನಿನ್ನಿಷ್ಟ. ಹೋದ್ರೆ ನಿನ್ಗೂ ಅಭ್ಯಾಸ ಆಗುತ್ತೆ. ನಾವೇನೇನು ಒಂದೇ ಸಲ ಏನು ಎಲ್ಲ ಸಸಿ ಹಾಕೋದೆಲ್ಲ ಕಲ್ತಿದ್ವಾ? ನಾವು ಸೊಂಟ ಬಗ್ಸ್ ಹಾಕಿ ಸೊಂಟ ನೋವಾಗೋದು ಪನ್ ಸುಧಾರಿಸ್ಕೊಂತಿದ್ವಿ, ಏನಾದ್ರು ವಿಕ್ಸ್ ಪಕ್ಸ್ ಹಚ್ಕೊಂತಿದ್ವಿ. ಆಮೇಲೆ ಇವಾಗ ಅಡ್ಜಸ್ಟ್ ಆಗೈತೆ ನಮ್ಗೂನು, ನಿನ್ಗೂ ಹಂಗೆ ಆಗುತ್ತೆ. ಲಸ್ಮಕ್ಕ ಏನ ಇವಾಗ ಹೊಸ್ತಾ ಕಲಿತಾ ಇದ್ದಾರೆ ಸಸಿ ಹಾಕದ, ಒಂದಿಟ್ಟು ಹೇಳ್ಕೊಡು ಹೆಂಗೆ ಏನು ಎತ್ತ ಅಂತಾನ. ಸರಿ ಆಯ್ತು ಕಣೆ ನಿಂಗಮ್ಮ, ಬಾರಿ ಪುಷ್ಪ ಹೋಗೋಣ, ನಾನೆಲ್ಲ ಹೇಳ್ಕೊಡ್ತೀನಿ ಬಾ. ಮೊದಲನೇ ದಿವಸ ಅಲ್ವಾ, ನಾನೆಲ್ಲ ಏನು ಅನ್ನಲ್ಲ, ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಮಾಡು, ಆಮೇಲೆ ನಿನಗೆ ಅಭ್ಯಾಸ ಆಗುತ್ತೆ. ಬಾ ಹೋಗೋಣ. ಅಯ್ಯೋ ಈಗ ಏನ್ ಮಾಡ್ಲಿ, ಹೋಗಲ್ಲ ಅಂದ್ರೆ ನನ್ನ ಗಂಡುಗೆ ಸಿಟ್ಟು, ಆಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ನೆನ್ನೆ ತಾನೇ ನನ್ನ ಮನೆಗೆ ಸೇರಿಸ್ಕೊಂಡವ್ರೆ. ಅಯ್ಯೋ ಈಗ ಹೋಗ್ಲಿಲ್ಲ ಅಂದ್ರೆ ನನಗೆ ಇಲ್ಲಿ ನೆಮ್ಮದಿರಲ್ಲ. ಹೋದ್ರೆ ಅಲ್ಲಿ ಸಸಿ ಹಾಕಕ್ಕಾಗಲ್ಲ, ಸೊಂಟ ಬಗ್ಸಿ ಬೇರೆ ಏನಾದರೂ ಹತ್ತಿ ಬಿಡ್ಸೋದು ಇಲ್ಲ ಕಳೆ ತೆಗಿಯೋದು ಆದ್ರೆ ಏನೋ ಹೆಂಗೋ ಮಾಡ್ಕೊಂಡು ಬರ್ಬೋದಾಗಿತ್ತು. ಸಸಿ ಹಾಕೋದು ಅದು ಕೆಸರಾಗೆ ಕಾಲಿಕೊಂಡು ಅಯ್ಯಪ್ಪ ಏನ್ ಮಾಡ್ಲಿ ಈಗ. ಪುಷ್ಪ ಬರಂಗಿದ್ರೆ ಜಲ್ದಿ ಬಾ, ಟೈಮ್ ಆಗುತ್ತೆ. ತಿರ್ಗಾ ಅಲ್ಲಿ ಭಾಗ್ಯಮ್ಮ ಗುಂಡಜ್ಜಿ ಎಲ್ಲ ನಾ ಕಾಯ್ತಾ ಇದಾರೆ. ನಾನು ಅದಕ್ಕೆ ನಿಂಗಮ್ಮನ ಕರ್ಕೊ ಬರ್ತೀನಿ, ಅಲ್ಲಿ ನಿಂತ್ಕೊಂಡಿರ್ರಿ ಅಂತ ನಾ ಹೇಳಿ ಬಂದಿದ್ದೀನಿ ಊರ್ ಮುಂದೆ. ನೀನ್ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ಯಾ. ನಿಂಗಮ್ಮ ಜಲ್ದಿ ಕಳ್ಸಮ್ಮ, ನಾನು ಹೋಗ್ತೀನಿ. ಸರಿ ಆತ್ ಕಣೆ ಲಕ್ಷ್ಮಕ್ಕ, ಕಳಿಸ್ತೀನಿ, ಹೋಗ್ ನೀನು. ಅಯ್ಯೋ ಲಕ್ಷ್ಮಿ ಆಂಟಿ, ನೀವೇನಾದ್ರೂ ಹೋದ್ರೆ ಅವಳು ನಿಮ್ಮ ಹೊಲ ನೋಡಿರ್ಬೇಕಲ್ಲ. ಅವಳೊಬ್ಳಿಗೆ ಬರಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನ್ ಮಾಡೋದು? ತಿರ್ಗಾ ನಮಗೆ ತೊಂದರೆ ಆಗೋದು, ಪುಷ್ಪನ್ಗೆ ಏನಾದರೂ ತೊಂದರೆ ಆಗುತ್ತೆ. ಆಮೇಲೆ ಬೇರೆ ಕಡೆ ಹೋಗಿ ಹುಡ್ಕಾಡೋದು ಅದೆಲ್ಲನ. ನಿಮ್ಗೂ ಕೆಲಸ ಆಗಲ್ಲ. ಅವಳು ನಿಮ್ಮ ಜೊತೆನೆ ಬರ್ತಾಳೆ, ನಾನು ಹೇಳ್ತೀನಿ ಸುಮ್ಮನೆ ಇರ್ರಿ. ಪುಷ್ಪ ಬೇಗ ಹೋಗು, ಅವಾಂಟಿ ಎಷ್ಟೊತ್ತಂತ ಕಾಯ್ತೈತೆ. ಹೋಗು ಬೇಗ. ಅಯ್ಯೋ ರೀ ಹೋಗ್ಲೇಬೇಕಾ? ಹೌದು ಹೋಗ್ಲೇಬೇಕು. ಇನ್ಮೇಲೆ ನೀನು ದಿನ ಕೆಲ್ಸಕ್ಕೆ ಹೋಗು. ನಮ್ಮಮ್ಮಯ್ಯ ಕೆಲಸ ಇದ್ರೆ ಜಾಸ್ತಿ ಹೋಗುತ್ತೆ, ಇಲ್ಲಾಂದ್ರೆ ಮಂತಾಗಿರುತ್ತೆ. ನಾನು ಯಾಕೋ ಮಂತಾಗಿರ್ಲಿ, ನಾನು ಹೋಗ್ತೀನಿ ಬಿಡ. ನನ್ಗೇನೇನು ವಯಸ್ಸಾಗೈತಾ, ಮುದುಕಿ ಆಗಿದ್ದೀನ, ಏನು ಆಗಲ್ಲಪ್ಪ ಅಂಬಕ್ಕೆ. ನಾನು ಕೂಲಿ ಹೋಗ್ತೀನಿ. ಇಬ್ರು ಬಂದು ಮನೆ ತಗೊಳ್ದು ಮಾಡ್ಕೊಂಬನ ಬಿಡೆ ಪುಷ್ಪ. ನಾನೇನೇ ನಿನಗೆ ಹೇಳಲ್ಲ ಜಾಸ್ತಿನ ಮನೆ ತ ಕೆಲಸನ ನಾನೆಲ್ಲ ಮಾಡ್ಕೊಂತೀನಿ. ನೀನೊಂದಿಟ್ಟು ಕಸ ಮುಸ್ರೆ ಮಾಡ್ಕೊಟ್ರೆ ಅಷ್ಟೇ ಸಾಕು, ಅಡುಗೆ ಪಡಿ ಎಲ್ಲನ ನಾನೇ ಮಾಡ್ತೀನಿ. ಅಯ್ಯೋ ನಿಮ್ ಕತೆ ಪುರಾಣ ಆಮೇಲೆ ಹೇಳಿರಂತೆಲೆ ನಿಂಗಮ್ಮ, ನಮಗೆ ಟೈಮ್ ಆಗುತ್ತೆ. ಕಳಿಸ್ರಮ್ಮ ತಾಯಿ, ಹೋಗ್ತೀನಮ್ಮ. ಅವಾಗ ಅಷ್ಟೊತ್ತಿಗೆ ಜಲ್ದಿ ಕಳಿಸು ಪುಷ್ಪ, ಬಾ ಜಲ್ದು. ಆಮೇಲೆ ತಿರ್ಗಾ ಬಿಟ್ಟು ಹೋದ್ರೆ ಆಮೇಲೆ ನನ್ನ ಮೊಲ ನೋಡ್ಲಿಲ್ಲ, ನಾನು ಅತ್ಲಾಗೋದೆ ಇತ್ಲಾಗೋದೆ ಅಂತಾನ ಪುರಾಣ ಹೇಳ್ಗಿಳಿ. ನಮ್ಗೆ ಕೆಲಸ ಆಗ್ಬೇಕು. ಪುಷ್ಪ ಹೇಳೋದು ಅರ್ಥ ಆಗಲ್ವಾ? ಹೋಗು ಜಲ್ದಿ. ಯಾವಾಗಾದ್ರೂ ಬಾರಮ್ಮ, ನಾವು ಹೋಗ್ತಾ ಇರ್ತೀವಿ. ಏನೇ ಯೋಚನೆ ಮಾಡ್ತಾ ಇದ್ಯಾ? ಜಲ್ದಿ ಹೊರಡು. ನೀನು ಅವ್ರ ಹೊಲ ನೋಡಿದ್ಯಾ? ಇಲ್ಲ ನೋಡಿಲ್ಲ ಅತ್ತೆ, ಅದಕ್ಕೆ ನೋಡ್ಕೊಂಡು ಇನ್ನೊಂದು 2 ದಿವಸ ಬಿಟ್ಟ ಮೇಲೆ ಹೋಗ್ತೀನಿ ಬಿಡಿ. ಇವಾಗ ನೀವೇ ಹೋಗಿ. ಈ ರಾಗಿ ಸಸಿ ಎಲ್ಲ ನನಗೆ ಹಾಕಕ್ಕಾಗಲ್ಲ. ನಾನು ಬೇಕಂದ್ರೆ ರಾಗಿ ತೆನೆ ಕೊಯ್ಯಕ್ಕೆ, ಇಲ್ಲಾಂದ್ರೆ ಕಳೆಗೆಳೆ ತೆಗಿಯಕ್ಕೆ ಹೇಳ್ತಾರಲ್ಲ, ಅವಾಗ ಬೇಕಂದ್ರೆ ನಾನೇ ಹೋಗ್ತೀನಿ. ಇವಾಗ ನೀವೇ ಹೋಗಿ ಅತ್ತೆ. ಪುಷ್ಪ ನಿನಗೆ ಹೇಳೋದು ಅರ್ಥ ಆಗಲ್ವಾ? ಈಗ ನೀನು ಕೂಲಿ ಹೋಗ್ಬೇಕು, ಇಲ್ಲಾಂದ್ರೆ ನಿನ್ನ ಮನೆ ಬಿಟ್ಟು ಕಳಿಸ್ತೀನಿ ನೋಡು. ಹೋಗ್ತೀಯೋ ಇಲ್ವೋ? ಆಯ್ತು ಬಿಡಿ, ಹೋಗ್ತೀನಿ. ಹೋಗು ಮತ್ತೆ ಬೇಗ, ಅವ್ರು ಎಷ್ಟೊತ್ತಂತ ಕಾಯ್ತಾರೆ. ಹೋಗು. ಅಯ್ಯೋ ದೇವ್ರೆ, ಇದೇನಪ್ಪ ಇದು ಪ್ರಾಚಾರ? ಹೆಂಗೂ ಆರಾಮಾಗಿದ್ದೆ, ಆ ಸೂಜಿ ಗುಡ್ ಜಗಳ ಮಾಡ್ಕೊಂಡು ಏನೇನೋ ಪಜೀತಿ ಮಾಡ್ಕೊಂಡಂಗಾಯ್ತು. ಅಯ್ಯೋ ಅಯ್ಯೋ, ಅವಳು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ ಮಾದೇಶ. ಸೊಂಟ ಬಗ್ಸಿ ಹೆಂಗ್ ಸಸಿ ಹಾಕ್ತಾಳೋ ಏನೋ ಆ ಕೆಸರು ಗದ್ದೆಗೆ. ಸುಮ್ನಿರಮ್ಮ, ಅದೆಲ್ಲ ಕಷ್ಟ ಗೊತ್ತಾಗಬೇಕು. ದುಡಿಯೋದು ಎಷ್ಟು ಕಷ್ಟ ಇರುತ್ತೆ ಅಂತನ ಗೊತ್ತಾದ್ರೆ ಮತ್ತೀಗ ಅವಳು ಇಂಥದ್ದೆಲ್ಲ ಜಗಳ ಪಗಳ ಮಾಡ್ಕೊಂಡ್ ಬರಲ್ಲ. ಕಷ್ಟ ಏನು ಅಂತನ ಗೊತ್ತಾಗ್ಬೇಕು ಅವಳಿಗೂ. ಅದಕ್ಕೆ ಮತ್ತೆ ಅವಳನ್ನ ಕಳಿಸಿದ್ದು. ಹೌದೌದು, ನೀನು ಹೇಳೋದು ಸರಿಯಾಗಿ ಐತೆ. ಸರಿ, ನಾನು ಅದೊಂದಿಷ್ಟು ಚೀಲ ಹೊಲ್ದ್ಬಿಟ್ಟು ನಾನು ಹೊಲ್ತಕ್ಕೋ ಒಂದಿಷ್ಟು ಸೌದೆ ತಗೊಂಬತ್ತೀನಿ. ಸೌದೆ ಇಲ್ಲ, ನೀನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ಹೋಗು. ನಿಮ್ಮ ಅಪ್ಪನ ಓದ್ತಾ ಅಲ್ಲೇ ಗಾಡಿ ತಗೊಂಡು. ಸರಿ ಅಮ್ಮ, ಆಯಿತು, ನಾನು ಹೋಗ್ತೀನಿ. ಹೋಗಪ್ಪ, ಹೋಗು ಹೋಗು. ತಿಂಡಿ ತಾನೇ? ಹ್ಞೂ ಅಮ್ಮ, ಆವಾಗಲೇ ತಿಂದೆ, ಹೋಗ್ತೀನಿ ನಾನು. ಹೆಂಗೋ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಐತಿ. ಈ ಪುಷ್ಪನ್ಗೆ ಯಾಕಿಂತ ಬುದ್ಧಿ ಬಂತೋ ಏನೋ ಗೊತ್ತಾಗ್ಲಿಲ್ಲ. ಛೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.